टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಗ್ರೆಸ್ ಮನೆಯಲ್ಲಿ ನಡೆಯುತ್ತಿರುವಂತಹ ಕುರ್ಚಿ ಕಾಳಗದ ಕಿಚ್ಚು ಮತ್ತಷ್ಟು ಹೊತ್ತಿ ಉರಿಯೋಕೆ ಶುರುವಾಗಿದೆ. ಡಿಸೆಂಬರ್ನಲ್ಲಿ ಡಿಕೆ ಸಿಎಂ ಆಗ್ತಾರೆ ಅಂತ ಕಾಂಗ್ರೆಸ್ನ ಕೆಲ ನಾಯಕರೇ ಭವಿಷ್ಯ ನುಡಿತಿದ್ದಾರೆ. ಇದು ಕೈಕೋಟೆಯಲ್ಲಿ ಕಂಪನ ಎಬ್ಬಿಸಿದೆ. ಇನ್ನೊಂದು ಕಡೆ ಇದನ್ನೇ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ನಾಯಕರು ಕನಕಪುರ ಬಂಡೆ ಕಾಲಿಡ್ತಿದ್ದಾರೆ. ಡಿಸೆಂಬರ್ ಒಳಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ರಕ್ತದಲ್ಲಿ ಬರೆದು ಕೊಡ್ತೀನಿ ಎಂದ ಡಿಕೆ ಆಪ್ತ ಶಿವಗಂಗಾ ಬಸವರಾಜ್. ಡಿಸೆಂಬರ್ ಒಳಗೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಆಗ್ತಾರೆ ಬರ್ತಿರ್ತಾರೆ. ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದ ಆಟ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಷ್ಟೇ ಸರಿ, ಕೈ ನಾಯಕರ ಮಾತುಗಳು ಮಾತ್ರ ಕಡಿಮೆಯಾಗಿಯೇ ಇಲ್ಲ. ಇಷ್ಟು ದಿನ ಪರೋಕ್ಷವಾಗಿ ಹೇಳ್ತಿದ್ದ ನಾಯಕರು ಸದ್ಯ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇದೀಗ ಸ್ವತಃ ಕಾಂಗ್ರೆಸ್ ಶಾಸಕ ಡಿಸಿಎಂ ಡಿಕೆ ಆಪ್ತ ಶಿವಗಂಗಾ ಬಸವರಾಜ್ ಭವಿಷ್ಯವೊಂದು ನುಡಿದೇ ಬಿಟ್ಟಿದ್ದಾರೆ. ಅದು ಅಂತಿಂತ ಭವಿಷ್ಯ ಅಲ್ಲ, ಅದುವೇ ರಕ್ತದಲ್ಲಿ ಬರೆದು ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಘಂಟಾ ಘೋಷವಾಗಿ ಹೇಳಿರೋದು ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರ್ದಿಟ್ಕೊಳ್ರಿ. ಏನು ಈ ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ 5 ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ. ಅಲ್ಲಿ ಹೆಚ್ಚಿಗೆ 7.5 ವರ್ಷ ಸಿಎಂ ಆಗ್ತಾರೆ ಕಂಟಿನ್ಯೂ. ಶಿವಗಂಗಾ ಬಸವರಾಜ್ ಮಾತು ಇಷ್ಟಕ್ಕೆ ನಿಲ್ಲಲಿಲ್ಲ. ಮೊದಲು ರಾಜಣ್ಣರ ಬಾಯಿ ಮುಚ್ಚಿಸಿ ಎಲ್ಲ ಶಾಸಕರ ಬೆಂಬಲದೊಂದಿಗೆ ಡಿಕೆ ಸಿಎಂ ಆಗ್ತಾರೆ ಅಂತ ವಾರ್ನಿಂಗ್ ಕೊಟ್ಟರು. ಶಿವನ್ ನೆನೆಸಿದ್ದಾರೆ, ಸರಿ ಇದೆ. ಹಿಂದೂಗಳ ಹುಟ್ಟಿ ಹಿಂದೂಗಳ ಪರವಾಗಿ ಮಾತಾಡ್ತಾರೆ ಅಂದರೆ ಅದು ಏನೊಂದು ಮಾತು ತಪ್ಪು. ಅದೆಲ್ಲ ಸೀನಿಯರ್ಸ್ಗಳು ಸುಮ್ಮನೆ ರಾಜಕೀಯ ಬೆಳೆಗಳು ಬೇಯಿಸ್ಕೊಳ್ಳೋಕೆ ರಾಜಣ್ಣವ್ರು ಮಾತಾಡ್ಬೋದು ಏನಾದ್ರು. ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ, ಫಸ್ಟ್ ರಾಜಣ್ಣ ಬಾಯಿ ಮುಚ್ಚಿಸ್ಬೇಕು. ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ, ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು. ಅವ್ರು ಯಾವ ನಿರ್ಧಾರ ತಗೊಂತ ಆ ನಿರ್ಧಾರಕ್ಕೆ ಬದ್ಧ. 140 ಜನ ನಾವೇ ಇರೋದ್ರಿಂದ 140 ಜನದ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಸಿಎಂ ಆಗೋದನ್ನ ಯಾರಿಂದಲೋ ತಪ್ಪಿಸಲಾಗಲ್ಲ ಎಂದ ಮೊಯ್ಲಿ. ಶಾಸಕ ಶಿವಗಂಗಾ ಬಸವರಾಜ್ ಬೆನ್ನಲ್ಲೇ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕೂಡ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಕಾರ್ಕಳದಲ್ಲಿ ನಡೆದ ಕಾಂಗ್ರೆಸ್ ಕುಟುಂಬೋತ್ಸವದಲ್ಲಿ ಮಾತನಾಡಿದ ಮೊಯ್ಲಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಲು ಯಾರಿಂದಲೋ ಸಾಧ್ಯವಿಲ್ಲ ಅಂತ ಅವರ ಸಮ್ಮುಖದಲ್ಲೇ ನುಡಿದಿದ್ದಾರೆ. ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ, ಪಕ್ಷವನ್ನ ಸಂಘಟನೆ ಮಾಡೋದ್ರಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ, ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನ ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಡಿಕೆ ಮಾರ್ಮಿಕ ಮಾತುಗಳು ಮತ್ತೊಂದು ಟ್ವಿಸ್ಟ್ ಕೊಟ್ಟಿವೆ. ಇತ್ತೀಚೆಗೆ ಡಿಕೆ ದೆಹಲಿಗೆ ಭೇಟಿ ನೀಡಿ ಸುರ್ಜೇವಾಲಾ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಇದು ನಾನಾ ಚರ್ಚೆಗೆ ಕಾರಣವಾಗಿತ್ತು. ತಮ್ಮನ್ನ ಸಿಎಂ ಮಾಡಲೇಬೇಕು ಅಂತ ಡಿಕೆ ಒತ್ತಡ ಹೇರಿದ್ದಾರೆ ಅನ್ನೋ ಚರ್ಚೆಯು ರಾಜಕೀಯ ವಲಯದಲ್ಲಿ ಹರಿದಾಡಿತ್ತು. ಈ ಬಗ್ಗೆ ಮಾತನಾಡಿರುವ ಡಿಕೆ, ಬ್ಲ್ಯಾಕ್ ಮೇಲ್ ನನ್ನ ರಕ್ತದಲ್ಲೇ ಇಲ್ಲ, ನಾನು ಯಾವುದೇ ಕಂಡೀಷನ್ ಹಾಕಿಲ್ಲ ಅಂತ ವಿರೋಧಿ ಬಣಕ್ಕೆ ಸಂದೇಶ ರವಾನೆ ಮಾಡಿದ್ರು. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ, ನಾನು ಪಕ್ಷ ಏನು ಹೇಳ್ತದೆ ಅಷ್ಟು ಕೆಲಸ ಮಾಡೋನು, ಅಷ್ಟು ಬಿಟ್ರೆ ಏನು ಇಲ್ಲ. ಕಂಡೀಷನ್ನು ಬ್ಲ್ಯಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ ಅಲ್ಲಿ ಇಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ಇರ್ಲಿ, ಅವ್ರು ಕನ್ಫ್ಯೂಸ್ ಆಗ್ಬೇಕಲ್ವಾ, ಅವರು ಆಗ್ಲಿ ಎಲ್ಲರೂ ಆಗ್ಲಿ. ಡಿಕೆ ಹೀಗೆ ಹೇಳ್ತಾ ಇದ್ರೆ ಡಿಕೆ ಸುರೇಶ್ ಮಾತ್ರ ನಮ್ಮ ಅಣ್ಣನನ್ನ ಸಿಎಂ ಆಗಿ ನೋಡಬೇಕು ಅನ್ನೋ ಆಸೆ ಇದೆ ಅಂದಿದ್ರು. ಈ ಮಾತಿಗೆ ರಿಯಾಕ್ಟ್ ಮಾಡಿದ ಪ್ರಿಯಾಂಕ್ ಖರ್ಗೆ, ಎಲ್ಲರಿಗೂ ಆಸೆ ಇರೋದು ಸಹಜ, ಏನಿದ್ರು ಹೈಕಮಾಂಡ್ ಇದೆ ಅಂತಿದ್ದಾರೆ. ಹೌದು, ನಾನು ಈಗಲೂ ಹೇಳ್ತೀನಿ ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಎಲ್ಲರಿಗೂ ಅವ್ರವ್ರ ಕುಟುಂಬದವರು ಆಗ್ಬೇಕಂತ ಇರ್ತದಲ್ಲ, ಹೌದಾ ಇಲ್ಲ ಹೇಳಿ? ಅದ್ರಲ್ಲಿ ತಪ್ಪೇನಿದೆ? ಏನಿದ್ರು ಕೂಡ ಹೈಕಮಾಂಡ್ ಇದೆ. ಅಧಿಕಾರ ಹಂಚಿಕೆ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳ ನಡುವೆ ಆಪರೇಷನ್ ಕಮಲದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಲವು ಬಿಜೆಪಿ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ, ಈ ಬಗ್ಗೆ ನಾನು ನಮ್ಮ ಪಕ್ಷದಲ್ಲೇ ಚರ್ಚೆ ಮಾಡಿದ್ದೇನೆ, ಆದರೆ ಯಾವುದನ್ನು ಬಹಿರಂಗಪಡಿಸೋದಿಲ್ಲ ಅಂದಿದ್ದಾರೆ. It is all bogus. First let BJP keep his house in order. As some of my ministers have said, a lot of BJP MLAs are trying to be in touch with us. So already my minister has disclosed it. I don't want to discuss on that. It is a broken house. Congress is a united house. ಡಿಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡ್ತಾ ಬಿಜೆಪಿ ನಾಯಕರು ತದ್ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಅಶೋಕ್ ಡಿಕೆ ಅವರದ್ದು ಒದ್ದು ಕಿತ್ತುಕೊಳ್ಳೋ ಜಾಯಮಾನ ಎಂದಿದ್ರು. ಆದ್ರೆ ಅಶೋಕ್ ಮಾತನ್ನ ಬಿಜೆಪಿ ಶಾಸಕ ಮುನಿರತ್ನ ಅಲ್ಲಗೆಳೆದಿದ್ದಾರೆ.
ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಡಿ ಕೆ ಶಿವಕುಮಾರ್ ಬೇರೆ ಥರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು. ಯಾವಾಗಲೂ ಒದ್ದು ಕಿತ್ಕೊಂತೀನಿ ಅಂದರೆ ಆ ಟಗರೇನು ನಿದ್ದೆ ಮಾಡೋ ಟಗರಲ್ಲ ಅದು. ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿನ ಪವರ್ ಪಾಲಿಟಿಕ್ಸ್ಗೆ ಇದೀಗ ಡಿಸಿಎಂ ಡಿಕೆ ಆಪ್ತ ಸ್ಫೋಟಕ ಭವಿಷ್ಯ ನುಡಿದಿರೋದು ವಿರೋಧಿ ಬಣದ ಕಿವಿ ನೆಟ್ಟಗಾಗುವಂತೆ ಮಾಡಿದೆ. ಇದಿಷ್ಟೇ ಅಲ್ಲ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಅಂತ ಡಿಕೆ ಹೇಳಿರೋದ್ರ ಹಿಂದೆ ನಾನಾ ಅರ್ಥ ಇದೆ ಅನ್ನೋದು ಯಾರೋ ತಳ್ಳಿ ಹಾಕೋ ಹಾಗೆಯೋ ಇಲ್ಲ. ಬ್ಯೂರೋ ರಿಪೋರ್ಟ್, TV9.